ಓಂ ಮೂರ್ತಿತ್ವೇ ಪರಿಕಲ್ಪಿತಶಶಭತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕತುಶ್ಚೈತತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿವಿಭುಶ್ಚಾನೇಕಧಾಯಃ ಶ್ರುತೌ ವಾಚನ್ನಃ ಸತತಾತ್ಮನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ನಮಸ್ಕಾರ. ರವಿಗ್ರಹಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ರವಿಗ್ರಹಕ್ಕೆ ಪಿತೃಕಾರಕತ್ವವಿರುತ್ತೆ. ರವಿಗ್ರಹದಿಂದ ತಂದೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾವು ತಿಳಿದುಕೊಳ್ಳಬಹುದು. ಹಾಗೆಯೇ ರವಿಗ್ರಹಕ್ಕೆ ಸಿಂಹರಾಶಿ ಸ್ವಕ್ಷೇತ್ರ, ಮೇಷರಾಶಿ ಉಚ್ಚಸ್ಥಾನ ಹಾಗೂ ತುಲಾರಾಶಿ ನೀಚಸ್ಥಾನವಾಗಿರುತ್ತೆ. ಒಂದು ವೇಳೆ ಜಾತಕದಲ್ಲಿ ರವಿಗ್ರಹವು ತುಲಾರಾಶಿಯಲ್ಲಿದ್ದಲ್ಲಿ ರವಿಗ್ರಹಕ್ಕೆ ಸಂಬಂಧಪಟ್ಟಂತಹ ಪೂಜೆ ಹೋಮಾದಿಗಳನ್ನು ಆಚರಣೆ ಮಾಡಬೇಕು. ಆಗ ರವಿಗ್ರಹದ ಅನುಕೂಲ ಆ ಜಾತಕನಿಗೆ ಲಭಿಸುತ್ತೆ. ಹಾಗೆಯೇ ರವಿಗ್ರಹಕ್ಕೆ ಸ್ವಕ್ಷೇತ್ರ ಸಿಂಹರಾಶಿ ಆಗಿರೋದ್ರಿಂದ ಸಿಂಹರಾಶಿಯಲ್ಲಿ ಜನಿಸಿರತಕ್ಕಂಥವರು ಮಾಣಿಕ್ಯ ರತ್ನವನ್ನು ಧರಿಸಬೇಕು. ಆಗಲೂ ಕೂಡ ರವಿಗ್ರಹಕ್ಕೆ ಸಂಬಂಧಪಟ್ಟಂತಹ ದೋಷಗಳು ನಿವಾರಣೆಯಾಗುತ್ತೆ. ಹಾಗೆಯೇ ರವಿಗ್ರಹಕ್ಕೆ ಮೂಲ ತ್ರಿಕೋಣವೇ ಸಿಂಹರಾಶಿಯಾಗಿರುತ್ತೆ. ಮೂಲ ತ್ರಿಕೋಣ ರವಿಗ್ರಹಕ್ಕೆ ಸಿಂಹರಾಶಿ. ಹಾಗೆಯೇ ದಶಾಭುಕ್ತಿ ಅಂದರೆ ಒಂದು ಜಾತಕನಿಗೆ 120 ವರ್ಷಗಳ ಕಾಲ ದಶಾಭುಕ್ತಿ ಹೇಳತಕ್ಕಂಥದ್ದಿರುತ್ತೆ. ಆ 120 ವರ್ಷಗಳ ಕಾಲದಲ್ಲಿ ಈ ರವಿಯ ದಶಾಭುಕ್ತಿ 6 ವರ್ಷಗಳ ಕಾಲ ಇರತಕ್ಕಂಥದ್ದು. ಅಂಗಾಂಗಕ್ಕೆ ಸಂಬಂಧಿಸಿದಂತೆ ಮೂಳೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ರವಿಗ್ರಹದಿಂದ ತಿಳಿದುಕೊಳ್ಬೇಕು. ಮೂಳೆಗೆ ಸಂಬಂಧಪಟ್ಟಂತಹ ರೋಗಗಳು ಕಂಡುಬಂದಲ್ಲಿ ರವಿಗ್ರಹದ ಆರಾಧನೆಯನ್ನು ಮಾಡಬೇಕು. ಹಾಗೆಯೇ ಒಂದು ರಾಶಿಯಲ್ಲಿ ರವಿಗ್ರಹ 1 ತಿಂಗಳ ಕಾಲ ಸಂಚಾರ ಮಾಡುತ್ತೆ. ರವಿಗ್ರಹದ ಪ್ರಧಾನ ದಿಕ್ಕು ಪೂರ್ವ ದಿಕ್ಕು. ರವಿಗ್ರಹದ ತತ್ವ ಅಗ್ನಿ ತತ್ವ. ಹಾಗೆಯೇ ರವಿಗ್ರಹದ ಧಾನ್ಯ ಗೋಧಿ ಧಾನ್ಯ. ರವಿಗ್ರಹಕ್ಕೆ ಸಂಬಂಧಪಟ್ಟಂತಹ ಪೂಜೆ ಹೋಮಾದಿಗಳನ್ನು ಮಾಡುವಾಗ ಗೋಧಿಯನ್ನು ಬಳಸಬೇಕು. ಆ ಗೋಧಿಯಿಂದ ತಯಾರಿಸಿದಂತಹ ನೈವೇದ್ಯವನ್ನು ನಿವೇದನೆ ಮಾಡಬೇಕು. ಇಂದ್ರಿಯಗಳಿಗೆ ಸಂಬಂಧಪಟ್ಟಂತೆ ಕಣ್ಣುಗಳಿಗೆ ಸಂಬಂಧಪಟ್ಟಂತಹ ರೋಗಗಳು ಕಂಡುಬಂದಲ್ಲಿ ಅಥವಾ ಕಣ್ಣುಗಳಲ್ಲಿ ತೊಂದರೆ ಇದ್ದಲ್ಲಿ ರವಿಗ್ರಹದ ಆರಾಧನೆಯನ್ನು ಮಾಡಬೇಕು. ಮೊಟ್ಟ ಮೊದಲಿಗೆ ರೋಗಾದಿಗಳಿಗೆ ಔಷಧೋಪಚಾರವನ್ನು ಮಾಡಬೇಕು. ಔಷಧೋಪಚಾರದಿಂದ ಆಯಾ ರೋಗಗಳು ತೊಂದರೆಗಳು ನಿವಾರಣೆ ಆಗದೇ ಇದ್ದ ಪಕ್ಷದಲ್ಲಿ ಖಂಡಿತವಾಗಿ ಆಯಾ ಗ್ರಹಗಳ ಪೂಜೆ ಹೋಮಾದಿಗಳನ್ನು ಆಚರಣೆ ಮಾಡಬೇಕು. ಹಾಗೆಯೇ ಪಿತ್ತ ಕಾರಕವೂ ಕೂಡ ಹೌದು ರವಿಗ್ರಹ. ಪಿತ್ತಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಶರೀರದಲ್ಲಿ ಉಂಟಾದಲ್ಲಿ ಆಗಲೂ ಕೂಡ ರವಿಗ್ರಹದ ಆರಾಧನೆಯನ್ನು ಮಾಡಬೇಕು. ರವಿಗ್ರಹಕ್ಕೆ ತಾಮ್ರಲೋಹ ಹಾಗೆ ರವಿಗ್ರಹಕ್ಕೆ ಸಂಬಂಧಪಟ್ಟಂತಹ ಪೂಜೆಗಳಲ್ಲಿ ತಾಮ್ರವನ್ನು ದಾನವಾಗಿ ಕೊಡಬೇಕು. ಎಕ್ಕೆಯ ಗಿಡವನ್ನು ಪೂಜೆ ಮಾಡಬೇಕು. ರವಿಗ್ರಹದ ದೋಷದ ನಿವಾರಣೆಗಾಗಿ ಎಕ್ಕೆ ಗಿಡವನ್ನು ಪೂಜೆ ಮಾಡಬೇಕು. ಹಾಗೆ ಆ ದೋಷಗಳ ನಿವಾರಣೆಗಾಗಿ 7000 ಸಂಖ್ಯೆಯಲ್ಲಿ ರವಿಗ್ರಹದ ಜಪವನ್ನು ಮಾಡಬೇಕು. ಅಥವಾ ದಶಾವರ್ಷ ಅಂತಂದರೆ 6 ವರ್ಷ ದಶಾವರ್ಷ, ಹಾಗೆ 6000 ಸಂಖ್ಯೆಯಲ್ಲೂ ಕೂಡ ಇದರ ಜಪವನ್ನು ಮಾಡಬಹುದು. ಜಪ ತದ್ದಶಾಂಶ ಹೋಮ, ತದ್ದಶಾಂಶ ತರ್ಪಣ, ತದ್ದಶಾಂಶ ಮಾರ್ಜನ ಹಾಗೂ ತದ್ದಶಾಂಶ ಭೋಜನವನ್ನು ಮಾಡಿಸಬೇಕು. ಈ ರೀತಿಯಲ್ಲಿ ರವಿಗ್ರಹದ ಆರಾಧನೆಯನ್ನು ಮಾಡಬೇಕು. ಕೆಂಪು ಹೂಗಳಿಂದ ಪೂಜೆಯನ್ನು ಮಾಡಬೇಕು. ಹಾಗೆ ಕೆಂಪು ವಸ್ತ್ರದಿಂದ ಆರಾಧನೆಯನ್ನು ಮಾಡಬೇಕು. ರವಿಗ್ರಹಕ್ಕೆ ವರ್ತುಲಾಕಾರ ಗೋಲಾಕಾರದ ಚಿಹ್ನೆ ಇರತಕ್ಕಂಥದ್ದು.
ರವಿಗ್ರಹದ ದೃಷ್ಟಿ 7ನೆಯ ಮನೆಗೆ ರವಿಗ್ರಹದ ದೃಷ್ಟಿ ಇರುತ್ತೆ. ಎಲ್ಲ ಗ್ರಹಗಳು ಕೂಡ ತಾವಿದ್ದಲ್ಲಿಂದ 7ನೆಯ ಮನೆಯನ್ನು ಪ್ರಧಾನವಾಗಿ ಎಲ್ಲ ಗ್ರಹಗಳು ಕೂಡ ನೋಡ್ತವೆ. ಹಾಗೆಯೇ ರವಿಗ್ರಹವು ಕೂಡ ತಾನಿದ್ದಲ್ಲಿಂದ 7ನೆಯ ಮನೆಯನ್ನು ನೋಡುತ್ತೆ. ಚಂದ್ರ, ಅಂಗಾರಕ, ಗುರು ಮತ್ತು ಕೇತು ಗ್ರಹಗಳು ರವಿಗ್ರಹಕ್ಕೆ ಮಿತ್ರಗ್ರಹಗಳು. ಬುಧಗ್ರಹ ರವಿಗ್ರಹಕ್ಕೆ ಸಮಾನ ಗ್ರಹ. ಮಿತ್ರತ್ವವೂ ಇಲ್ಲ, ಶತ್ರುತ್ವವೂ ಇಲ್ಲ ಬುಧಗ್ರಹಕ್ಕೆ ರವಿಯಿಂದ. ಹಾಗೆಯೇ ಶುಕ್ರ, ಶನಿ ಮತ್ತು ರಾಹುಗ್ರಹಗಳು ರವಿಗ್ರಹಕ್ಕೆ ಶತ್ರುಗ್ರಹಗಳು. ಹೀಗೆ ರವಿಗ್ರಹಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾವು ತಿಳಿದುಕೊಳ್ಳಬಹುದು. ನಮಸ್ಕಾರ.